ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸೌವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖೋ ಚಕ್ರವರಾಭಯಾನಿ ದದತಿ ಮಿಂದೋಃ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈಸ್ತುತಾಂ ಧ್ಯಾಯೇದ್ವಿಂದ್ಯ ನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಶ್ರೀ ಜಗದಂಬಾಯಿ ನಮಃ. ಶ್ರೀ ಜಗಜ್ಜನನ್ಯೀ ನಮಃ. ಆತ್ಮೀಯರೇ, ಇಂದು 26ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ಮಂಗಳವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗತಿ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯಾಗಿರತಕ್ಕಂಥದ್ದು. ವಾರ ಮಂಗಳವಾರ. ಈ ದಿವಸದ ತಿಥಿ ದಶಮಿ ತಿಥಿ 7 ಗಂಟೆ 32 ನಿಮಿಷದವರೆಗಿದೆ. ತದನಂತರದಲ್ಲಿ ಏಕಾದಶಿ ತಿಥಿ ಬಂದಿರತಕ್ಕಂಥದ್ದು. ಇವತ್ತಿನ ದಿವಸ ನಕ್ಷತ್ರವನ್ನು ನೋಡುವಾಗ ಉತ್ತರ ಫಲ್ಗುನಿ ನಕ್ಷತ್ರ ಇದೆ. ಬೆಳಗ್ಗೆ 6 ಗಂಟೆ 41 ನಿಮಿಷದವರೆಗಿತ್ತು. ಈ ಸಂದರ್ಭದಲ್ಲಿ ಹಸ್ತ ನಕ್ಷತ್ರ ಬಂದಿದೆ, ಅರ್ಥಾತ್ ಕನ್ಯಾ ರಾಶಿಯಲ್ಲಿ ಚಂದ್ರನಿದ್ದಾನೆ. ಸಿದ್ಧಿನಾಮ ಯೋಗ ಇದೆ, ಗರ್ಜಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಖಗೋಳದ ಸ್ಥಿತಿಗತಿಗಳೇನು? ಎಂದಿನಂತೆ ಕುಜನು ಮೇಷರಾಶಿಯಲ್ಲೇ ಇದ್ದಾನೆ, ವೃಷಭ ರಾಶಿಯಲ್ಲಿ ರವಿ ಬುಧರಿದ್ದಾರೆ, ಮಿಥುನ ರಾಶಿಯಲ್ಲಿ ಗುರು ಶುಕ್ರರಿದ್ದಾರೆ, ಕರ್ಕಾಟಕ ರಾಶಿ ಶೂನ್ಯ ರಾಶಿಯಾಗಿರ್ತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಮಾಂದ್ಯಯುತನಾದಂತಹ ಕೇತು, ಕನ್ಯಾ ರಾಶಿಯಲ್ಲಿ ಚಂದ್ರನಿದ್ದಾನೆ, ತುಲಾ ವೃಶ್ಚಿಕ ಧನು ಮಕರ ಈ 4 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಈ ದಿವಸದ ಗ್ರಹಸ್ಥಿತಿ ಆಗಿರತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂಥದ್ದನ್ನು ಮುಂದೆ ವೀಕ್ಷಿಸೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಜನಿದ್ದಾನೆ. ಭೂಮಿ ಮನೆ ಇಲ್ಲದವರಿಗೆ ಮಾಡಿಕೊಳ್ಳುವಂತಹ ಒಂದು ಸುಸಂದರ್ಭ. ಲಾಭಾಧಿಪತಿ ವ್ಯಯಸ್ಥಾನಕ್ಕೆ ಬಂದಿದ್ದಾನೆ. ಕೆಲಸಗಾರರು ಕೈ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬರ್ತೇನೆ ಅಂತ ಹೇಳಿಬಿಟ್ಟು ಬರದೇ ಇರುವಂತಹ ಸಾಧ್ಯತೆ ಇದೆ, ಅಥವಾ ಬಂದು ಇವತ್ತಾಗಲ್ಲ ನಾಳೆ ಬರ್ತೇನೆ ಅಂತ ಹೇಳುವಂತಹ ಸಾಧ್ಯತೆಯೂ ಇದೆ. ಒಟ್ಟಾರೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳು ಸ್ಥಗಿತವಾಗುವಂತಹ ಸಾಧ್ಯತೆ ಕೆಲವರ ಪ್ರಶ್ನೆಯಲ್ಲಿ ಅಥವಾ ಜಾತಕದಲ್ಲಿ. ನೋಡಿ, ಧನಸ್ಥಾನದಲ್ಲಿ ವಿಶೇಷವಾಗಿ ರವಿ ಮತ್ತು ಬುಧರ ಯುತಿ ಇದ್ದದ್ದರಿಂದ ಧನ ಸಮೃದ್ಧಿ, ವಿದ್ಯಾವೃದ್ಧಿ, ವಿದ್ಯಾರ್ಥಿ ಜೀವನದಲ್ಲಿರುವವರಿಗೆ ಅಥವಾ ವಿದ್ಯಾಕ್ಷೇತ್ರದಲ್ಲಿರುವವರಿಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶಾರದಾ ಉಪಾಸನೆಯನ್ನು ಮಾಡಿಕೊಳ್ಳಿ. ಶೃಂಗೇರಿಪುರ ನಿವಾಸಿನಿಯಾಗಿರ್ತಕ್ಕಂತಹ ಶಾರದಾಂಬಾ ದೇವಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ಶೀಘ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗ್ತದೆ. ಗುರುವಿನ ರಕ್ಷಣೆ ಬೇಕು, ಜೊತೆಯಲ್ಲಿ ದೇವಿಯ ಅನುಗ್ರಹ ಬೇಕು. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಕೆಂಪು ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಬುಧರ ಯುತಿ, ಸುಖಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ, ಧನಾಧಿಪತಿಯ ಒಟ್ಟಿಗಿದ್ದಾನೆ. ಧನ ಸಮೃದ್ಧಿ, ಅದರಿಂದ ನಿಮಗೆ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲವೂ ಹಣಕ್ಕಾಗಿ, ಎಲ್ಲವೂ ಆರೋಗ್ಯಕ್ಕಾಗಿ, ಎಲ್ಲವೂ ಜೀವನಕ್ಕಾಗಿ. ಒಟ್ಟಾರೆ ಜೀವನಕ್ಕೆ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಜೀವಿಗಳಿಗೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಸೂರ್ಯಶಾಂತಿ, ಆದಿತ್ಯ ಹೃದಯ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ವೃಷಭ ರಾಶಿಯವರಿಗೆ ಇಂದಿನ ದಿವಸ ಇರತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ. ಯಾತ್ರೆಗೆ ಯಾರಾದರೂ ಹೋಗಿದ್ದಲ್ಲಿ ಯಾತ್ರೆಯಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕು, ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಶುಕ್ರರು ಒಳ್ಳೆ ಯೋಗದ ಫಲ. ಕರ್ಮಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರತಕ್ಕಂತಹ ವ್ಯವಹಾರ ಸ್ಥಾನಾಧಿಪತಿ ಅಂತಹ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ ಎಂದಾಗ ನೀವು ಮಾಡುವಂತಹ ಕರ್ಮ, ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರ ಎಲ್ಲವೂ ಅಭಿವೃದ್ಧಿಯನ್ನು ಕೊಡ್ತದೆ. ಆರೋಗ್ಯದಲ್ಲಿ ನೆಮ್ಮದಿ, ಆಯುಷ್ಯದಲ್ಲಿ ಅಭಿವೃದ್ಧಿ, ಕೌಟುಂಬಿಕವಾಗಿ
ಒಂದು ರೀತಿಯಾದಂತಹ ಸಮಾಧಾನಕರವಾದಂತಹ ಸಂತೋಷ ಇತ್ಯಾದಿಗಳನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಹಿರಿಯವರ ಆಶೀರ್ವಾದ ಇರ್ತದೆ. ಮಾಡುವಂತಹ ಕೆಲಸ ಕಾರ್ಯಕ್ಕೆ ಪುಷ್ಟಿ ಉಂಟಾಗ್ತದೆ. ಆರೋಗ್ಯದಲ್ಲಿ ಯಶಸ್ಸನ್ನು ಕೊಡ್ತದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಶುಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಹಸಿರು ಬಣ್ಣ ನಿಮಗೆ ಯಥಾ ಯೋಗ್ಯವಾಗಿರತಕ್ಕಂಥದ್ದು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಚಂದ್ರನು ತೃತೀಯ ಭಾವದಲ್ಲಿದ್ದಾನೆ. ಮಿತ್ರನ ಮನೆ, ಆದರೆ ಅದು ನಿಮಗೆ ಶತ್ರುವಿನ ಮನೆ. ಮಿತ್ರನ ಮನೆಯೇ ಶತ್ರುವಿನ ಮನೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ನಿಮ್ಮ ಮನೆಯಲ್ಲೇ ಶತ್ರುಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಮಾತಿಗೆ ಅವರು ಒಪ್ಪಿಗೆ ಕೊಡೋದಿಲ್ಲ. ಅವರ ವಿರೋಧವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ದೋಷಗಳು ಜಾಸ್ತಿ ಇರತಕ್ಕಂಥದ್ದಿದೆ ಕರ್ಕಾಟಕ ರಾಶಿಯವರಿಗೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಸಪ್ತಮ ಅಷ್ಟಮ ಸ್ಥಾನದಲ್ಲಿ ರಾಹು ಇದ್ದಾನೆ. ರಂಧ್ರ ರಾಹುವಿನ ದೋಷ ಇರತಕ್ಕಂಥದ್ದು. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾಗದೋಷವು ನಿಮ್ಮನ್ನು ಆವರಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ಸರ್ಪ ದರ್ಶನವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ನಿಮ್ಮ ಮನೆಯಲ್ಲಿ, ಅಥವಾ ನಿಮ್ಮ ಜಾಗದಲ್ಲಿ, ನಿಮ್ಮ ಭೂಮಿಯಲ್ಲಿ, ನಿಮ್ಮ ವಾಹನದಲ್ಲಿ. ಅದರಿಂದ ಸ್ವಲ್ಪ ಜಾಗ್ರತೆ ಇರಿ. ಪರಿಹಾರಕ್ಕಾಗಿ ನಾಗಶಾಂತಿ ಮಾಡಿಕೊಳ್ಳಿ, ಅಥವಾ ನಾಗನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಿದೆ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ಕೊಡುವಂತಹದ್ದು. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯನು ಕರ್ಮರಾಶಿಯಲ್ಲಿರುವುದರಿಂದ ನೀವು ಮಾಡುವಂತಹ ಕರ್ಮಕ್ಕೆ ಅನುಗುಣವಾಗಿ ವಿಶೇಷವಾದಂತಹ ಫಲವನ್ನು ಕೊಡ್ತಾನೆ. ಧನಾಧಿಪತಿಯ ಒಟ್ಟಿಗಿದ್ದರಿಂದ ಧನಲಾಭ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರದಿಂದ ಧನಲಾಭ, ರಫ್ತು ಆಮದು ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಧನಲಾಭ ಉಂಟಾಗುವಂತಹ ಸಾಧ್ಯತೆಗಳು. ಒಟ್ಟಾರೆ ಸಿಂಹರಾಶಿಯವರಿಗೆ ಧನಸ್ಥಾನದಲ್ಲಿ ಚಂದ್ರ ಇದ್ದದ್ದರಿಂದ ವಿಶೇಷವಾದಂತಹ ಧನಪ್ರಾಪ್ತಿ, ಅಥವಾ ಆಕಸ್ಮಿಕ ಧನಪ್ರಾಪ್ತಿ, ಅಥವಾ ತಾಯಿಯಿಂದ ಹಣದ ಕೊಡುಗೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕೆ ನೀವು ಸಪ್ತಮದಲ್ಲಿರ್ತಕ್ಕಂಥ ರಾಹುವಿಗೆ, ಅಷ್ಟಮದಲ್ಲಿರ್ತಕ್ಕಂಥ ಶನಿ ಮಹಾತ್ಮನಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ನವಗ್ರಹ ಶಾಂತಿ ಮಾಡಿಸಿ, ಅಥವಾ ನವಧಾನ್ಯ ದಾನವನ್ನು ಮಾಡಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ಕೊಡ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ನಿಮಗೆ ಪ್ರಗತಿ ಇದೆ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾನೆ. ಶನಿಯ ಕಾಟದಿಂದ ಬಳಲಿ ಬೆಂಡಾಗಿ ಹೋಗ್ತೀರಿ. ಶನಿಯ ಕಾಟದಿಂದ ಇದ್ದದ್ದನ್ನೆಲ್ಲ ಕಳ್ಕೊಳ್ತೀರಿ. ಶನಿಯ ಕಾಟದಿಂದ ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಒಂದು ಸನ್ನಿವೇಶ. ಶನಿಯ ಕಾಟದಿಂದ ವಿಶೇಷವಾಗಿ ಉದ್ಯೋಗ ಸಿಗದೆ ಪರಿತಪಿಸುವಂತಹ ಸನ್ನಿವೇಶಗಳು ಉಂಟಾಗ್ತದೆ. ನಿಮ್ಮವರಿಂದ ದೂರವಾಗುವಂತಹ ಸಂದರ್ಭ, ಮನೆ ಮಾರದಲ್ಲಿ ಸಾಕಷ್ಟು ತೊಂದರೆ ಆಗುವಂತಹ ಸಂದರ್ಭ, ಹೆಂಡತಿ ಮಕ್ಕಳಿಗೆ ತೊಂದರೆ ಆಗುವಂತಹ ಸಂದರ್ಭ, ಇವೆಲ್ಲ ಕನ್ಯಾ ರಾಶಿಯವರಿಗೆ ಇರತಕ್ಕಂಥದ್ದು. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ, ಅಥವಾ ಸಾಧ್ಯವಾದರೆ ನೀವು ಉಜ್ಜಯಿನಿ ಶನೇಶ್ವರನ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಆಗ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣಗಳು. ಶನೇಶ್ವರನ ಆರಾಧನೆಯಿಂದ ಕಷ್ಟ ನಿವೃತ್ತಿ, 5 ಸಂಖ್ಯೆಯ ಬಳಕೆ, ಹಸಿರು ಬಣ್ಣದ ಬಟ್ಟೆಗಳು, ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ಯಶಸ್ಸನ್ನು ಕೊಡುವಂತಹದ್ದು. ಬೇಕಾದಾಗ ಬೇಕಾದಲ್ಲಿ ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿಯ ಅಧಿಪತಿಯಾಗಿರತಕ್ಕಂತಹ ಶುಕ್ರನು ಭಾಗ್ಯದಲ್ಲಿದ್ದಾನೆ. ಗುರುವಿನ ಒಟ್ಟಿಗಿದ್ದಾನೆ. ಶತ್ರುವಾಗಿ ನಿಂತಿದ್ದಾನೆ. ಶತ್ರುಸ್ಥಾನಾಧಿಪತಿಯಾಗಿದ್ದಾನೆ. ಹಿಂದಿನ ಶತ್ರುಗಳು ಇಂದು ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಎಂದೋ ಮಾಡಿದ ಅಪರಾಧವು ಇಂದು ಬಯಲಿಗೆ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಭೂಮಿ, ಹೊಲ ಇತ್ಯಾದಿಗಳಲ್ಲಿ ಶತ್ರುಗಳ ಕಾಟ ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮರವನ್ನು ಕಡಿಬೋದು, ಗಡಿಗೆ ಬೇಲಿ ಹಾಕಬಹುದು, ಅಥವಾ ಗಡಿಯನ್ನು ನಿಮ್ಮ ಜಾಗವನ್ನು ಕಬಳಿಸಬಹುದು. ನೀವು ಜಾಗಕ್ಕೆ ಬರದೇ ಹೋದಾಗೆ ನೋಡಿಕೊಳ್ಬೋದು. ನಿಮ್ಮ ಬಗ್ಗೆ ಹಲವರಲ್ಲಿ ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡ್ಬೋದು. ಇವೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮಹಾಮೃತ್ಯುಂಜಯನ ಅನುಗ್ರಹ. ಮಹಾಮೃತ್ಯುಂಜಯ ಜಪವನ್ನು ಮಾಡುವುದರಿಂದ, ಮಹಾಮೃತ್ಯುಂಜಯ ಸ್ತೋತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿ ಕಾಣುವಂತಹ ಒಂದು ಸುಯೋಗದ ಕ್ಷಣಗಳು. ಒಟ್ಟಾರೆ ತುಲಾರಾಶಿಯವರಿಗೆ ಅನುಕೂಲತೆಗಳು ಉಂಟಾಗುವಂತಹ ಲಕ್ಷಣಗಳು ಗುರುವಿನ ದೃಷ್ಟಿ ಇದ್ದದ್ದರಿಂದ 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ.
ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ರವಿ ಮತ್ತು ಬುಧರ ಯುತಿ ಒಳ್ಳೆಯದು. ಶಾಲಾ ಕಾಲೇಜಿನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅನುಕೂಲ, ಸರಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಅನುಕೂಲ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕಾಗದ ಪತ್ರಗಳ ವ್ಯವಸ್ಥೆಯನ್ನು ನೋಡಿಕೊಳ್ಳುವವರಿಗೆ ಅನುಕೂಲ ಉಂಟಾಗ್ತದೆ. ಜೊತೆಯಲ್ಲಿ ರಾಜಕಾರಣಿಗಳಿಗೆ ನೆಮ್ಮದಿ. ರಾಜಕಾರಣಿಗಳಲ್ಲಿ ಕೆಲವರಿಗೆ ಮಾತ್ರ ಬೇಗುದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಶನಿ ಇದ್ದು ಆಗಾಗ ಕಾಟ ಕೊಡುವುದರಿಂದ ಪರಿಹಾರಕ್ಕೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಶನೀಶ್ವರನಿಗೆ ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ವಿಶೇಷವಾಗಿ 9ರ ಸಂಖ್ಯೆಯನ್ನು ಬಳಕೆ ಮಾಡಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಸುಬ್ರಹ್ಮಣ್ಯ ದೇವರ ರಕ್ಷೆಯಿಂದ ಕಷ್ಟ ನಿವಾರಣೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ಶುಕ್ರ ನಿಂತು ನೋಡ್ತಾ ಇದ್ದಾರೆ ಅಂದರೆ ಒಳ್ಳೆಯದು. ಕರ್ಮ ರಾಶಿಯಲ್ಲಿ ಚಂದ್ರ ಇದ್ದದರಿಂದ ಕರ್ಮ ವೃದ್ಧಿ, ಕೆಲಸ ಕಾರ್ಯದಲ್ಲಿ ಯಶಸ್ಸು, ಕೆಲಸ ಕಾರ್ಯದಲ್ಲಿ ಕೀರ್ತಿ, ಕೆಲಸ ಕಾರ್ಯದಲ್ಲಿ ವೈಭವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಧನುರಾಶಿಯವರಿಗೆ. ಧನುರಾಶಿಯವರಿಗೆ 4ನೇ ಮನೆಯಲ್ಲಿ ಶನಿ ಇದ್ದದರಿಂದ ವಾಹನ ಕಂಟಕ, ವಾಹನದಲ್ಲಿ ಓಡಾಡುವಾಗ ಸ್ವಲ್ಪ ಹುಷಾರಾಗಿರಿ. ಆಕಸ್ಮಿಕವಾಗಿ ನಾಯಿಗಳು ಅಡ್ಡ ಬರ್ಬೋದು, ಅಥವಾ ಆಕಸ್ಮಿಕವಾಗಿ ಸರ್ಪಗಳು ನಿಮ್ಮ ವಾಹನಕ್ಕೆ ಸಿಕ್ಕಿ ಹಾಕ್ಕೊಳ್ಬೋದು. ಆಕಸ್ಮಿಕವಾಗಿ ಪ್ರಾಣಿಗಳು ನಿಮಗೆ ತೊಂದರೆಯನ್ನು ಕೊಡ್ಬೋದು. ಆದ್ದರಿಂದ ಸ್ವಲ್ಪ ಜಾಗ್ರತೆ ಇದ್ದಲ್ಲಿ ಧನುರಾಶಿಯವರಿಗೆ ಶುಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಧನುರಾಶಿಯವರು ಉಪಯೋಗಿಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ಧನುರಾಶಿಯವರು ಬಳಸಬೇಕಾಗಿರ್ತಕ್ಕಂತಹ ಬಣ್ಣ ಹಳದಿ ಕೇಸರಿ. ಧನುರಾಶಿಯವರಿಗೆ ಉತ್ತರ ದಿಕ್ಕು ಶ್ರೇಷ್ಠವಾಗಿದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದರಿಂದ ಭಾಗ್ಯವೃದ್ಧಿ ಆಗ್ತದೆ. ನಿಮ್ಮ ರಾಶ್ಯಾಧಿಪತಿ ತೃತೀಯ ಭಾವದಲ್ಲಿದ್ದರಿಂದ ನಿಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಿಗೆ ಒಳ್ಳೆಯದಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೇಟು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ಅಣ್ಣ ತಮ್ಮಂದಿರಲ್ಲಿ ರಾಜಿ ಮಾಡಿಕೊಳ್ಳೋದು ಅತ್ಯುತ್ತಮವಾಗಿರತಕ್ಕಂತಹದ್ದು. ರಾಜಿಯ ವ್ಯವಹಾರದಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ, ಶನಿದೇವರ ದರ್ಶನ ಮಾಡಿಕೊಳ್ಳಿ. ಜೊತೆಯಲ್ಲಿ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿದೇವರಿಗೆ ದೀಪವನ್ನು ಹಚ್ಚಿ, ಆಗ ಕಷ್ಟ ನಿವಾರಣೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4. ನೀವು ಧರಿಸಬೇಕಾದಂತಹ ಬಣ್ಣ ಹಳದಿ, ಕೇಸರಿ, ಕಪ್ಪು, ನೀಲಿ ಇತ್ಯಾದಿ. ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮ ಧನಸ್ಥಾನದಲ್ಲೇ ಇದ್ದಾನೆ. ಕುಂಭರಾಶಿಯವರಿಗೆ ಮಂದಧನ ಪ್ರಾಪ್ತಿಯಾಗುವಂತಹ ಸಂದರ್ಭ. ಇಲ್ಲಿ ಮಂದಧನ ಅಂದರೆ ಬರಬೇಕಾದಷ್ಟು ಬರೋದಿಲ್ಲ, ಕೈ ಕಚ್ಚುತ್ತದೆ, ಕೊಡೋರು ಕೊಡೋದಿಲ್ಲ, ಕೊಡ್ತೇನೆ ಅಂತ ಭರವಸೆಯನ್ನು ಕೊಟ್ಟು ತಪ್ಪಿಸ್ಕೊಳ್ತಾರೆ. ಏನೋ ಅಲ್ಪ ಸ್ವಲ್ಪ ನಿಮ್ಮ ಕೈಯಲ್ಲಿಟ್ಟು ನಾಳೆ ನೋಡೋಣ ಅಂತ ಹೇಳ್ತಾರೆ. ಇದು ಮಂದಧನ ಪ್ರಾಪ್ತಿಯಾಗುವಂಥದ್ದು. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ ವ್ಯವಹಾರದಲ್ಲಿ. ಶೂರಿಟಿ ಯಾರಿಗೂ ಹಾಕಬೇಡಿ. ಒಮ್ಮೆ ಶೂರಿಟಿ ಹಾಕಿದರೆ ನೀವು ಸಿಕ್ಕಿ ಹಾಕಿಕೊಂಡ ಹಾಗೆ ನಿಮ್ಮ ಮೇಲೆ ಅಪವಾದ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮತ್ತು ಬ್ಯಾಂಕಿಗೆ ನೀವು ಶೂರಿಟಿ ಹಾಕಿದರೆ ನೀವೇ ತುಂಬಬೇಕಾದಂತಹ ಪರಿಸ್ಥಿತಿಯು ಬರಬಹುದು. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಮೃತ್ಯುಂಜಯನ ಆರಾಧನೆ ಮಾಡಿಕೊಂಡಾಗ ಸಂಕಷ್ಟ ನಿವಾರಣೆಯಾಗ್ತದೆ. ಮೃತ್ಯುಂಜಯನ ಆರಾಧನೆಯಿಂದ ನಿಮಗೆ ಯಶಸ್ಸು ಉಂಟಾಗುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು 8, 7 ನಿಮ್ಮ ಸಂಖ್ಯೆ. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲ. ಉತ್ತರ ದಿಕ್ಕಿನ ವ್ಯವಹಾರ ನಿಮಗೆ ಸಿದ್ಧಿ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಕೂತು ಬಿಟ್ಟಿದ್ದಾನೆ. ವಿಷಜಂತುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತವಾಗಿ ಏನೋ ಒಂದು ರೀತಿಯಂತಹ ಕ್ಲೇಶ, ಮನಸ್ತಾಪ, ವ್ಯವಹಾರಗಳು ಸರಿಯಾಗಿ ಆಗದೇ ಇರುವುದು, ಅಡೆತಡೆಗಳು ಉಂಟಾಗುವಂಥದ್ದು. ಎಲ್ಲಿಗೋ ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀರಿ, ಕಾರು ಮಧ್ಯದಲ್ಲಿ ಕೆಟ್ಟು ನಿಲ್ತದೆ, ವಾಹನದಿಂದ ಬಿದ್ದು ಪೆಟ್ಟು ಮಾಡ್ಕೊಳ್ತೀರಿ. ಏನಾದರೂ ಒಂದು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಶನಿ ಮಹಾತ್ಮನಿಂದ. ಮಲಗಿರ್ತೀರಿ, ಏಳುವಾಗ ಕೈಕಾಲು ಹಿಡ್ಕೊಂಡು ಬಿಡ್ತದೆ, ಸೊಂಟ ಉಳುಕಿ ಹೋಗ್ತದೆ, ಅಥವಾ ಕತ್ತನ್ನು ತಿರ್ಸ್ತೀರಿ, ಕತ್ತೇ ಉಳುಕಿ ಹೋಗುವಂತಹ ಸಂದರ್ಭ. ಈ ರೀತಿಯಲ್ಲಿ ಹಲವಾರು ಸಮಸ್ಯೆಗಳು ಮೀನರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು
ಸೂರ್ಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಶನಿಗೆ ಸೂರ್ಯ ಶತ್ರು ಅಂದರೆ ತಂದೆ, ಸೂರ್ಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆಗಳು, ಗೋಧಿದಾನ, ಆದಿತ್ಯ ಹೃದಯ ಪಾರಾಯಣ ಅಥವಾ ಸೂರ್ಯಾಷ್ಟಕ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸ್ಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ. ಆರೋಗ್ಯಕ್ಕಾಗಿ, ನೆಮ್ಮದಿಗಾಗಿ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ, ಶುಭವಾಗುತ್ತೆ ಮೀನರಾಶಿಯವರಿಗೆ. 12 ರಾಶಿಯವರು ಇವತ್ತಿನ ದಿವಸ ಮಂಗಳವಾರವಾದ್ದರಿಂದ ಋಣಬಾಧಾ ಪರಿಹಾರಕ್ಕಾಗಿ ಋಣಮೋಚನ ಮಂಗಲ ಸ್ತೋತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ನರಸಿಂಹನ ಉಪಾಸನೆಯಿಂದ ಕ್ಷೇಮ ವೃದ್ಧಿ. ಆತ್ಮೀಯರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ತಿಳ್ಕೊಳ್ತಾ ಇದ್ರಿ. 60 ವರ್ಷದವರಿಗೆ, 70 ವರ್ಷದವರಿಗೆ, 80 ವರ್ಷದವರಿಗೆ, 82 ವರ್ಷದವರಿಗೆ ಷಷ್ಠಿ ಪೂರ್ತಿ ಶಾಂತಿ, ಭೀಮರಥ ಶಾಂತಿ, ವಿಜಯರಥ ಶಾಂತಿ, ಸಹಸ್ರಚಂದ್ರ ದರ್ಶನ ಶಾಂತಿ ಮಾಡಿಸಿಕೊಳ್ಳುವವರಿಗೆ ಒಳ್ಳೆಯ ಅವಕಾಶ ಇರತಕ್ಕಂಥದ್ದು. ಇದು ನಡೆಯುವಂತಹದ್ದು ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ, ಕಾಡುಗೆರೆ, ದಾಬಸ್ಪೇಟೆ ಸಮೀಪದಲ್ಲಿ ನಡೆಯುವಂತಹ ಇದು ಜುಲೈ 5ನೇ ತಾರೀಕಿನಂದು ಜರುಗ್ತದೆ. ಮಾಡುವಂತಹ ಅಪೇಕ್ಷೆ ಇದ್ದಲ್ಲಿ ಕೆಳಗಡೆ ನಂಬರ್ ಇದೆ, ಫೋನ್ ಮಾಡಿ ಸಂಪರ್ಕವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ವೀಕ್ಷಕರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಜೊತೆಯಲ್ಲಿ ನಂಬರ್ಗಳನ್ನು ಉಪಯೋಗಿಸ್ಕೊಳ್ಳಿ. ನೀವು ಮತ್ತೆ ಭೇಟಿಯಾಗೋಣ. ಶುಭವಸ್ತು.